ಕೇಡಿ ಚಿತ್ರದ ಟ್ರೇಲರ್ ರಿಲೀಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ತುಂಬಾ ಅದರದ್ದೇ ಮಾತು ಶುರುವಾಗಿದೆ. ನಿರ್ದೇಶಕ ಪ್ರೇಮ್ ಮತ್ತೆ ತಮ್ಮ ಹಳೆಯ ಟ್ರ್ಯಾಕ್ಗೆ ಮರಳಿದ್ದಾರೆ ಅನ್ಸ್ತಾ ಇದೆ. ಟ್ರೇಲರ್ ನೋಡಿದ್ರೆ ಇದೇನೋ ಒಂದು ಸಾಮಾನ್ಯ ಮಾಸ್ ಸಿನಿಮಾ ಅಲ್ಲ, ಫುಲ್ ರಾ ರಗಡ್ ರಕ್ತ ಮಚ್ಚಿನ ಜಗತ್ತಿನ ಕಥೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಬಾರಿ ಧ್ರುವ ಸರ್ಜಾ ಕಾಳಿ ಅನ್ನೋ ಪಾತ್ರದಲ್ಲಿ ಭರ್ಜರಿಯಾಗಿ ಮಿಂಚಿದ್ದಾರೆ. ಅವರ ಲುಕ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಈಗಾಗಲೇ ರಗಡ್ ಪಾತ್ರಗಳಲ್ಲಿ ಗುರುತು ಮಾಡಿಸ್ಕೊಂಡಿರುವ ಧ್ರುವ ಈ ಸಿನಿಮಾದಲ್ಲಿ ಇನ್ನೂ ಒಂದು ಲೆವೆಲ್ ಅಪ್ ಆಗಿದ್ದಾರೆ ಅನ್ನೋದು ಟ್ರೇಲರ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ. ಅದರಲ್ಲೂ ಅವರ ಆಕ್ರೋಶ, ಆ ಅಟ್ಟಹಾಸ ಮಾಸ್ ಆಡಿಯನ್ಸ್ಗೆ ಖಂಡಿತ ಕಿಕ್ ಕೊಡೋ ಥರ ಇದೆ. ಇನ್ನೊಂದು ಕಡೆ ಧ್ರುವ ಅವರಿಗೆ ಸರಿ ಸಮಾನವಾಗಿ ಸಂಜಯ್ ದತ್ತು ಕೂಡ ಟ್ರೇಲರ್ನಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಪ್ರೆಸೆನ್ಸ್ ಇದ್ರೆ ಸಾಕು, ಸೀಮ್ಗೆ ಒಂಥರ ತೂಕ ಬರುತ್ತದೆ. ಇಲ್ಲಿಯೂ ಅದೇ ಫೀಲ್ ಇದೆ. ಜೊತೆಗೆ ರವಿಚಂದ್ರನ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಅವರಂತಹ ಕಲಾವಿದರು ಟ್ರೇಲರ್ನಲ್ಲಿ ಕಾಣಿಸ್ಕೊಂಡಿದ್ದು ಸಿನಿಮಾ ಬಗ್ಗೆ ಇನ್ನಷ್ಟು ಕೌತುಕ ಹೆಚ್ಚಿಸಿದೆ. ಇವರ ಪಾತ್ರಗಳು ಏನಿರಬಹುದು ಅನ್ನೋ ಕುತೂಹಲ ಕೂಡ ಜಾಸ್ತಿಯಾಗಿದೆ. ಟ್ರೇಲರ್ನಲ್ಲಿರುವ ಒಂದು ವಿಶೇಷ ಅಂದ್ರೆ ಒಂದು ಡೈಲಾಗ್. ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ ದ ಶೋಮ್ಯಾನ್ ಸಿನಿಮಾದಲ್ಲಿ ಬಂದ ಡೈಲಾಗ್ಗೆ ಹೋಲಿಕೆಯಾಗಿ ಕಾಣಿಸುತ್ತಿದೆ. ಅಣ್ಣ, ಲೈಫಲ್ಲಿ ಇದೇ ಮೊದಲ ಬಾರಿ ಮಚ್ಚು ಹಿಡಿದಿದ್ದೇನೆ ಅನ್ನೋ ಟೈಪ್ ಫೀಲ್ ಇರುವ ಸಂಭಾಷಣೆ ಇಲ್ಲಿ ಕೂಡ ಇದೆ ಅನ್ನೋದನ್ನ ಫ್ಯಾನ್ಸ್ ಕೂಡ ತಕ್ಷಣ ಕ್ಯಾಚ್ ಮಾಡಿದ್ದಾರೆ. ಎರಡೂ ಸಿನಿಮಾಗಳನ್ನು ಪ್ರೇಮ್ ನಿರ್ದೇಶನ ಮಾಡಿರುವುದರಿಂದ ಇದು ಅಪ್ಪು ಅವರಿಗೆ ಕೊಟ್ಟಿರುವ ಗೌರವ ಅಂತ ಹಲವರು ಹೇಳ್ತಿದ್ದಾರೆ. ಇದರಿಂದ ಟ್ರೇಲರ್ಗೆ ಒಂದು ಇಮೋಷನಲ್ ಟಚ್ ಕೂಡ ಸಿಕ್ಕಿದೆ. ಪ್ರೇಮ್ ಸಿನಿಮಾ ಅಂದ್ರೆ ಮಚ್ಚು, ರೌಡಿಸಮ್, ರಾ ಎನರ್ಜಿ ಆಲ್ ಗ್ಯಾರಂಟೀಡ್. ಜೋಗಿ ಸಿನಿಮಾದಿಂದ ಶುರುವಾದ ಆ ಸ್ಟೈಲ್ ಇನ್ನೂ ಮುಂದುವರೆದಿದೆ. ಕೇಡಿ ಟ್ರೇಲರ್ ನೋಡಿದ್ರೆ ಕೂಡ ಮಚ್ಚಿನ ಝಳಪ, ರಕ್ತದ ಹರಿವು ಎಲ್ಲ ಫುಲ್ ಓನ್. ಇದು ಕ್ಲಾಸ್ ಸಿನಿಮಾ ಅಲ್ಲ, ಪಕ್ಕಾ ಮಾಸ್ ಫೂಸ್ಟ್ ಅನ್ನೋದು ಡೌಟ್ ಇಲ್ಲ. ಈಗ ಮುಖ್ಯ ಪ್ರಶ್ನೆ, ಇಂತಹ ಪಕ್ಕಾ ಕನ್ನಡ ನೇಟಿವಿಟಿ, ರೌಡಿಸಮ್ ಸಬ್ಜೆಕ್ಟ್ ಇರುವ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕೆಲಸ ಮಾಡ್ತಾ? ಇದು ಸ್ವಲ್ಪ ಮಿಕ್ಸ್ಡ್ ವಿಷಯ. ಒಂದು ಕಡೆ KGF, ಕಾಂತಾರ ಥರ ಸಿನಿಮಾಗಳು ತೋರಿಸಿದ ಹಾಗೆ ನೇಟಿವಿಟಿ ಇದ್ರೂ ಪ್ರೆಸೆಂಟೇಷನ್ ಸ್ಟ್ರಾಂಗ್ ಆಗಿದ್ರೆ ದೇಶಾದ್ಯಂತ ಜನರಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಕೇಡಿಯಲ್ಲಿ ಕೂಡ ಸ್ಟೈಲ್, ಮೇಕಿಂಗ್, ಎಮೋಷನ್ ಎಲ್ಲ ಸರಿಯಾಗಿ ಕ್ಲಿಕ್ ಆದ್ರೆ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗೆ ಇಷ್ಟವಾಗುವ ಚಾನ್ಸ್ ಇದೆ. ಆದರೆ ಇನ್ನೊಂದು ಕಡೆ ತುಂಬ ಲೋಕಲ್ ಡೈಲಾಗ್ಸ್, ಹೆಚ್ಚು ರಾ ವೈಲೆನ್ಸ್, ಪಕ್ಕಾ ಕನ್ನಡ ನೇಟಿವ್ ಫೀಲ್ ಇವೆಲ್ಲವೂ ಕೆಲವೊಮ್ಮೆ ಇತರೆ ಭಾಷೆಯ ಜನರಿಗೆ ಅಷ್ಟಾಗಿ ಕನೆಕ್ಟ್ ಆಗದಿರೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಿನಿಮಾ ಹಿಟ್ ಆಗೋದು ಅದರ ಸ್ಟೋರಿ ಎಷ್ಟು ಸ್ಟ್ರಾಂಗ್, ಎಮೋಷನ್ ಎಷ್ಟು ಕನೆಕ್ಟ್ ಆಗುತ್ತದೆ ಅನ್ನೋ. ಒಟ್ಟಾರೆ ಕೇಡಿ ಟ್ರೇಲರ್ ನೋಡಿದ್ರೆ ಪ್ರೇಮ್ ಮತ್ತೆ ತನ್ನ ಜಾನರ್ಗೆ ವಾಪಸ್ ಬಂದಿದ್ದಾರೆ ಅನ್ನೋ ಫೀಲ್. ಧ್ರುವ ಸರ್ಜಾ ಅವರ ರಗಡ್ ಅವತಾರ, ಸಂಜಯ್ ದತ್ತು ಅವರ ಪವರ್, ಅಪ್ಪು ಅವರಿಗೆ ನೀಡಿದ ಗೌರವ ಎಲ್ಲವೂ ಸೇರಿ ಸಿನಿಮಾ ಬಗ್ಗೆ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ. ಏಪ್ರಿಲ್ 30ರಂದು ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹೈಪ್ ರಿಸಲ್ಟ್ ಆಗತ್ತಾ ಅಥವಾ ಇನ್ನೊಂದು ಲೆವೆಲ್ಗೆ ಹೋಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.